ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BK ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇದು ಶನಿವಾರದ ವ್ಲಾಗ್ ಆಗಿದೆ. ಇವತ್ತು ಹಸ್ಬೆಂಡ್ಗೆ ಹಾಲಿಡೇ ಇರೋದ್ರಿಂದ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನೋಡಿ ಫ್ರೆಂಡ್ಸ್, ವೀಕ್ಷಣೆ ವಿಡಿಯೋ ಮಾಡ್ತಿದ್ದಾರೆ. ವೀಕ್ಷಾ TV ರಿಮೋಟ್ ಹೊಡೆದಾಕಿದ್ದಾರೆ, ಅದು ವರ್ಕ್ ಆಗ್ತಿಲ್ಲ ಫ್ರೆಂಡ್ಸ್. ಅದಕ್ಕೆ ಹೊಸದು ತೊಗೊಳ್ತಾ ಇದ್ದೀವಿ. ತೊಗೊಂಡ್ಬಿಟ್ಟು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸ್ಲಿಪ್ಪರ್ಸ್ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಫ್ರೆಂಡ್ಸ್. ಅದರಲ್ಲಿ ನನಗೊಂದು ಸ್ಲಿಪ್ಪರ್ ಇಷ್ಟ ಆಯಿತು, ಬಟ್ ನನ್ನ ಸೈಜ್ ಸಿಕ್ಕಿಲ್ಲ, ಖಾಲಿಯಾಗಿದೆ ಅಂದರು. ನೆಕ್ಸ್ಟ್ ತರಿಸ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕ್ಷಾಗೆ ಸ್ಲಿಪ್ಪರ್ ನೋಡಿದ್ವಿ. ವೀಕ್ಷಾಗೆ ಯಾವುದು ಸೂಟ್ ಆಗಿಲ್ಲ, ಇದೊಂದು ಓಕೆ ಅನ್ನಿಸ್ತು. ಹಾಕ್ಕೊಂಡಿದ್ದಾಳೆ, ಲೈಟಿಂಗ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಕೊಂಡು ವಿಚಿತ ಇಲ್ಲ, ಆಗ ಆಟ ಆಡ್ತಿದ್ದಾಳೆ. ನೆಕ್ಸ್ಟು ಮನೆಗೆ ಬಂದ್ವಿ ಫ್ರೆಂಡ್ಸ್. ನನ್ನ ಮಗಳು ಜಾಮೂನ್ ಬೇಕು ಅಂತ ಆಟ ಮಾಡ್ತಾಯಿದ್ಲು, ಹಾಗಾಗಿ ಇವತ್ತು ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ನೋಡೋಣ. ಯಾರಾದರೂ ಫಸ್ಟ್ ಟೈಮ್ ಜಾಮೂನ್ ಮಾಡೋರಾದರೆ ಗೊತ್ತಿಲ್ಲ ಅಂದರೆ ಪಾಕೆಟ್ ಹಿಂದೆಗಡೆ ಕೊಟ್ಟಿರ್ತಾರೆ ಯಾವ ಥರ ಮಾಡೋದು ಅಂತ ಹೇಳಿ. ವೀಕ್ಷಾ ಆ ಪಾಕೆಟ್ ಮೇಲಿರೋ ಜಾಮೂನ್ ನೋಡಿಬಿಟ್ಟು ರೆಡಿ ಟು ಈಟ್ ಅಂದ್ಕೊಂಡ್ಬಿಟ್ಟು ಕಾಯ್ತಿದ್ದಾರೆ ಓಪನ್ ಮಾಡಲಿ ತಿನ್ನೋಣ ಅಂತ ಹೇಳಿ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ಜಾಮೂನ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ವೀಕ್ಷಾ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾನೇನು ಮಾಡ್ತೀನೋ ಅವಳು ಅದೇ ಮಾಡಬೇಕು ಅಂತ ಹಠ ಮಾಡ್ತಿದ್ದಾಳೆ. ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಕಲಿಸ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಬಿಟ್ಟು ಕಲಿಸ್ಕೊಬೇಕು ಫ್ರೆಂಡ್ಸ್. ತುಂಬ ಸ್ಮೂತ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಬಿಟ್ಟು 5 ನಿಮಿಷ ಹಾಗೆ ಇಡಿ, ಚೆನ್ನಾಗಿ ನೆಂದ್ಕೊಬೇಕದು. ನಂತರ ಪಾಕ ಕಾಸ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 100 ಗ್ರಾಮ್ ಆಗೋಷ್ಟು ಸಕ್ಕರೆ. ನಂತರ ಅದೇ ಗ್ಲಾಸಲ್ಲಿ ಸಕ್ಕರೆ ತೊಗೊಂಡಿರೋ ಮೆಜರ್ಮೆಂಟಲ್ಲಿ ನೀರನ್ನು ಹಾಕಿ ಸಕ್ಕರೆ ಕರಗೋವರೆಗೂ ಕುದಿಸ್ಕೊಬೇಕು. 1.5 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀವಿ ಅಂದರೆ 1.5 ಗ್ಲಾಸ್ ನೀರನ್ನು ಮಾತ್ರ ಹಾಕಬೇಕು. ನಂತರ ಸಕ್ಕರೆ ಕರಗುವಷ್ಟು ಮಾತ್ರ ಬಿಸಿ ಮಾಡಬೇಕು ಫ್ರೆಂಡ್ಸ್. ಸಕ್ಕರೆ ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿ. ಸಕ್ಕರೆ ಎಲ್ಲ ಕರಗಿದೆ ಫ್ರೆಂಡ್ಸ್. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನಂತರ 5 ನಿಮಿಷ ಆಗಿದೆ, ಹಿಟ್ಟೆಲ್ಲ ಚೆನ್ನಾಗಿ ನೆಂದ್ಕೊಂಡಿದೆ ಫ್ರೆಂಡ್ಸ್. ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಉಂಡೆಗಳು ಮಾಡ್ಕೊಬೇಕು. ಈ ಥರ ಸ್ಮಾಲ್ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. 30 to 35 ಬಾಲ್ಸ್ ಆಗಿದೆ. ನನ್ನ ಮಗಳು ನೋಡಿ ಚಪಾತಿ ಅಂದ್ಕೊಂಡ್ಬಿಟ್ಟು ಅದು ಉಜ್ಜುತ್ತಾ ಇದ್ದಾಳೆ. ನಂತರ ಒಂದು ಬಾಣಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಬಿಸಿ ಆಗಿದೆ. ಅದಕ್ಕೆ ಜಾಮೂನ್ ಉಂಡೆಗಳನ್ನ ಹಾಕ್ಕೊಂಡು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಫ್ರೈ ಮಾಡಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಒಂದು 5 ನಿಮಿಷ ಆರಿಸ್ಕೊಂಬಿಟ್ಟು ಆಮೇಲೆ ಪಾಕದೊಳಗೆ ಹಾಕಬೇಕು. ಘಮ ಅಂತ ಇದೆ. ವೀಕ್ಷಾಗೀಗ ಫುಲ್ ರೆಡಿಯಾಗಿದ್ದಕ್ಕೆ ಫುಲ್ ಖುಷಿಯಾಗಿದ್ದಾರೆ. ಅದು ಬಿಟ್ಟು ಎದ್ದೋಗ್ತಾನೆ ಇಲ್ಲ, ಜಾಮೂನ್ ಹತ್ರನೇ ಇದ್ದಾರೆ. ಪಾಕದಲ್ಲಿ ಚೆನ್ನಾಗಿ ನೆನೆಸಿ ಒಂದು ನೈಟ್ ಫುಲ್ ಬಿಟ್ಟು ನೆಕ್ಸ್ಟ್ ಡೇ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಎಂದು ಕಾಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.